ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಕದನ ವಿಕ್ರಮದ ಸಂಭ್ರಮಾಚರಣೆಗೆ ನಾವೆಲ್ಲರೂ ಕೂಡ ತಯಾರಾಗಿದ್ವಿ. ಆದರೆ ಕದನ ವಿರಾಮ ಆಗಿದೆ. ಬಟ್ ನೆನಪಿರಲಿ, ಕದನ ವಿರಾಮ ಆಗಿರುವಂಥದ್ದು ಅಂತ್ಯ ಅಲ್ಲ. ಆಪರೇಷನ್ ಸಿಂಧೂರ ಮುಂದೆ ಕೂಡ ನಡೆಯುತ್ತೆ, ಇದು ನಿಲ್ಲಲ್ಲ. ಖಂಡಿತವಾಗ್ಲೂ ಬೇಜಾರಿದೆ, ನಿಮಗೂ ಇದೆ, ನನಗೂ ಇದೆ, ಬೇಜಾರಿದೆ. ಆದರೆ ಯಾಕೆ ಈ ಬೇಜಾರಿದೆ ಹೇಳಿ? ಯಾಕಂದ್ರೆ ಮೋದಿಜಿ ಮೇಲಿನ ದೊಡ್ಡ ಮಟ್ಟಿನ ಭರವಸೆ, ಅವರ ಮೇಲೆ ನಾವಿಟ್ಟಿರುವಂಥ ಆ ದೊಡ್ಡ ಮಟ್ಟಿನ ನಂಬಿಕೆ, ಅದು ಇವತ್ತು ನಾವು ಇಷ್ಟರ ಮಟ್ಟಿಗೆ ಬೇಜಾರು ಆಗೋ ಹಾಗೆ ಮಾಡ್ತಾ ಇದೆ. ಮೋದಿಜಿ ಬರೋಕ್ಕೂ ಮೊದಲು 75 ವರ್ಷಗಳಲ್ಲಿ ಭಯೋತ್ಪಾದಕ ದಾಳಿ ಆದ್ರೆ ಅದಕ್ಕೆ ಯುದ್ಧ ಬೇಕು ಅಂತ ಯಾರು ಹೋಗ್ತಾ ಇರಲಿಲ್ಲ, ಅಥವಾ ಯಾರು ಕೇಳ್ತಾನೂ ಇರಲಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಆಗ ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಸಾಮಾನ್ಯವಾಗಿ ಹೋಗಿತ್ತು. ತಿಂಗಳಿಗೆ ಒಂದು ಬಾರಿ ಭಯೋತ್ಪಾದಕ ದಾಳಿ ಆಗ್ತಾ ಇತ್ತು. ಅಲ್ಲೊಂದು ದಾಳಿ, ಇಲ್ಲೊಂದು ದಾಳಿ ಅನ್ನುವಂಥ ಸುದ್ದಿಗಳು. ಹಾಗಾಗಿ ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಮೋದಿಜಿ ಬರೋಕ್ಕೂ ಮೊದಲು ಜೀವನದ ಒಂದು ಭಾಗ ಅನ್ನೋ ರೀತಿ ಆಗಿತ್ತು. ಪಾಕ್ನ ಈ ಹೇಡಿತನದ ಕೃತ್ಯವನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಭಯೋತ್ಪಾದಕ ದಾಳಿ ಆದಾಗ ಹೇಳಿ ಸುಮ್ಮನಾಗ್ಬಿಡ್ತಿದ್ವಿ. ಅದೆಲ್ಲ ಬಿಡಿ. 26/11 ಮುಂಬೈ ದಾಳಿ ಅಷ್ಟು ಕ್ರೂರವಾದಂತಹ ಭಯೋತ್ಪಾದಕ ದಾಳಿ ಆದಾಗ್ಲೂ ಕೂಡ ನಾವು ಯುದ್ಧ ಮಾಡಿದ್ವಾ? ಮಾಡಲಿಲ್ಲ. ಮನಮೋಹನ್ ಸಿಂಗ್ ಏನ್ ಹೇಳಿದ್ರು? ಪ್ರತೀಕಾರವನ್ನ ತೀರಿಸಿಕೊಳ್ಳದೇ ಇರುವಂಥದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು. ಆಯ್ತು, ಅದು ಬಿಡಿ. ಇಂದಿರಾ ಗಾಂಧಿ ಈಗ ಇದ್ದಿದ್ರೆ ಹಾಗಾಗ್ತಿತ್ತು, ಹೀಗಾಗ್ತಾ ಇತ್ತು, ಅವ್ರು ಹಾಗೆ ಮಾಡ್ತಾ ಇದ್ರು, ಹೀಗೆ ಮಾಡ್ತಾ ಇದ್ರು ಹೇಳ್ತೀರಲ್ವಾ? ಓಕೆ, 1971ರಲ್ಲಿ ಅವತ್ತು ಇಂದಿರಾ ಗಾಂಧಿ ಪಾಕಿಸ್ತಾನವನ್ನ 2 ಭಾಗ ಮಾಡ್ತಾರೆ, ಒಪ್ಕೊಳ್ತೀವಿ. ಆದರೆ ಅದರಿಂದ ಭಾರತಕ್ಕೆ ನಿಜವಾಗ್ಲೂ ಏನಾಯ್ತು, ಅಥವಾ ಏನ್ ಸಿಕ್ತು, ಏನ್ ಸಾಧಿಸಿದ್ವಿ? ಸಾಧಿಸಿದ್ದು 2 ಪಾಕಿಸ್ತಾನವನ್ನ, ನಮ್ಮ ಪಾಲಿಗೆ 2 ಪಾಕಿಸ್ತಾನವನ್ನ ಕೊಟ್ಟು ಹೋದ್ರು. ನಮ್ಮ ಭಾರತೀಯ ಸೇನೆ ಅವತ್ತು ವಿಜಯಿಯಾಗಿ ಹೊರಬಂತು, ಗೆಲ್ತಾರೆ. ಸರ್ಕಾರದ ಕೈಗೆ 93,000 ಪಾಕಿಸ್ತಾನಿ ಯುದ್ಧ ಕೈದಿಗಳನ್ನ, ಆಕ್ರಮಿತ ಭೂ ಪ್ರದೇಶವನ್ನ ಹಸ್ತಾಂತರ ಮಾಡ್ತಾರೆ. ಆದ್ರೆ ನಿಮ್ಮ ಇಂದಿರಾ ಗಾಂಧಿ ಅದನ್ನ ಏನ್ ಮಾಡಿದ್ರು? ಯಾಕೆ ಅದನ್ನ ಬಿಟ್ಟು ಕೊಟ್ರು? ಅವತ್ತು ನಮ್ಮ ಬಳಿ ಇದ್ದಂತಹ ಆ ಅವಕಾಶಕ್ಕೆ ನಾವು POKಯನ್ನ ಮರಳಿ ಪಡಿಬಹುದಿತ್ತು, ಅಥವಾ ಕಾಶ್ಮೀರದ ಸಮಸ್ಯೆಯನ್ನ ಅವತ್ತೇ ಇತ್ಯರ್ಥ ಮಾಡಬಹುದಿತ್ತು. ನಮ್ಮ ಸೇನೆಯ ಆ ಗೆಲುವನ್ನ ವ್ಯರ್ಥ ಮಾಡಿದ್ರು. ಅವತ್ತು ಆ ಮಿಲಿಟರಿ ಯಶಸ್ಸನ್ನ ದೀರ್ಘಾವಧಿ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಆಗಿ ಪರಿವರ್ತಿಸೋದ್ರಲ್ಲಿ ನಿಮ್ಮ ಇಂದಿರಾ ಗಾಂಧಿ ಸಂಪೂರ್ಣವಾಗಿ ವಿಫಲರಾದ್ರು. ಇವತ್ತಿಗೂ ಕೂಡ ಆ ವೈಫಲ್ಯವನ್ನ ಯಾರು ಒಪ್ಪೋದು ಇಲ್ಲ, ಅದರ ಬಗ್ಗೆ ಒಂದು ಮಾತು ಆಡಲ್ಲ. ಆದ್ರೆ ಮೋದಿಜಿ ಮಾತ್ರ ತಪ್ಪು. ಮೋದಿಜಿ ಬಂದ ಮೇಲೆ ಒಂದು ಭಯೋತ್ಪಾದಕ ದಾಳಿಗೆ ಇಷ್ಟು ಆಕ್ರೋಶ, ಇಷ್ಟು ಕೋಪ. ಯಾಕೆ ಗೊತ್ತಾ? ಮೋದಿಜಿ ಬಂದ ನಂತರ ಕಳೆದ 12-13 ವರ್ಷಗಳಲ್ಲಿ ಈ ರೀತಿಯಾಗಿ ನಾಗರಿಕರ ಮೇಲೆ ಭಯೋತ್ಪಾದಕ ದಾಳಿ ನಡೆದೇ ಇಲ್ಲ. ಹೌದು, ನಡೆದಿದೆ, ಕಾಶ್ಮೀರದಲ್ಲಿ ನಡೆದಿದೆ, ಅದು ಸೇನೆಯ ಜೊತೆಗೆ. ಅದೇನ್ ತಿಂಗಳಿಗೆ ಒಂದು ನಡೀತಾ ಇತ್ತಾ? ಇಲ್ಲ. 12ರಿಂದ 13 ವರ್ಷಗಳಲ್ಲಿ 2-3 ದಾಳಿ ಆಗಿದೆ. ಅಂಡ್ ಅದಕ್ಕೆ ಮೋದಿಜಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮೂಲಕ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅದೇ ರೀತಿ ಉತ್ತರವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಕೂಡ. ಅದಕ್ಕಾಗಿ ಇವತ್ತು ಜನ ಇಷ್ಟು ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಮೋದಿಜಿ ಏನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೋದಿಜಿ ಮೇಲೆ ಅಷ್ಟು ಭರವಸೆಯನ್ನು ಇಟ್ಟಿದ್ದಾರೆ ಜನ. ವೀಕ್ಷಕರು, ಯಾರೆಲ್ಲ ಕೋಪ ಮಾಡ್ಕೊಂಡಿದ್ದೀರೋ, ಯಾರು ನಿರಾಸೆ ಆಗಿದ್ದೀರೋ, ಯಾರು ಆಕ್ರೋಶಗೊಂಡಿದ್ದೀರೋ, ಕಳೆದ 78 ವರ್ಷದ ಇತಿಹಾಸದಲ್ಲಿ
ಒಂದು ಭಯೋತ್ಪಾದಕ ದಾಳಿಗೆ ಯುದ್ಧ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋದಂತಹ ಮೊಟ್ಟ ಮೊದಲ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂಥದ್ದು ನೆನಪಿರಲಿ ನಿಮಗೆ. ಪಾಕಿಸ್ತಾನಕ್ಕೆ ನುಗ್ಗಿ 11 ಏರ್ ಬೇಸ್ಗಳನ್ನು ಹೊಡೆದು ಹಾಕಿ, ಆ ವಾಯುನೆಲೆಗಳನ್ನು ಸುಟ್ಟು ಹಾಕಿ, ಭಯೋತ್ಪಾದಕ ಶಿಬಿರಗಳನ್ನ ನಾಶ ಮಾಡಿ, ಅವರ ಜೆಟ್ಗಳನ್ನು ಹೊಡೆದುರುಳಿಸಿ, ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ಪಾಕಿಸ್ತಾನಕ್ಕೆ $4 ಬಿಲಿಯನ್ ಮೇಲೆ ನಷ್ಟ ಮಾಡಿದಂತಹ ಮೊಟ್ಟ ಮೊದಲ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿ ನೆನಪಿರಲಿ. ಆದರೂ ಮೋದಿಜಿ ಮೇಲೆ ಕೋಪ, ಮೋದಿಜಿ ಮೇಲೆ ಆಕ್ರೋಶ, ಇಲ್ಲ ಸಾಕಾಗ್ಲಿಲ್ಲ, ಇನ್ನೂ ಮಾಡಬೇಕಿತ್ತು ಅಲ್ವಾ? ಹಾಗಂತ ಮೋದಿಜಿನ ಸುಮ್ಮನೆ ಕೂತಿದ್ದಾರೆ ಅಂತ ಅನ್ಕೊಂಡ್ರ? ಖಂಡಿತವಾಗ್ಲೂ ಇಲ್ಲ. ಅವರು ಸುಮ್ಮನೆ ಕೂರುವಂತ ಜನನೇ ಅಲ್ಲ ಅವರು. ಇಲ್ಲಿ ಪೊಲಿಟಿಕಲ್ ಡಿಪ್ಲೊಮೆಸಿ, ರಾಜತಾಂತ್ರಿಕತೆ, ಪಾಪ ಅವರು ಇದನ್ನು ಕೂಡ ನೋಡ್ಬೇಕಾಗತ್ತಲ್ವಾ? ರಾಜತಾಂತ್ರಿಕ ವಿಚಾರದಲ್ಲಿ ಚೈನಾ ನಮ್ಮ ವಿರುದ್ಧ ಇದೆ. ಹಾಗಾಗಿ ಅಮೆರಿಕವನ್ನು ಕೂಡ ನಾವಿಲ್ಲಿ ವಿರೋಧ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಭಾರತ ಪಾಕ್ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಚೈನಾ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಆಗ ಅಮೆರಿಕ ಕೂಡ ನಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ನಮಗೆ ಸಮಸ್ಯೆ ಆಗತ್ತೆ. ಅಂಡ್ ಚೈನಾ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ರಷ್ಯಾ ಅಲ್ಲಿ ನ್ಯೂಟ್ರಲ್ ಆಗಿ ಕೂತು ಬಿಡುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಬಹಳಷ್ಟು ಇರುತ್ತೆ. ಅವುಗಳ ಬಗ್ಗೆ ಕೂಡ ಮೋದಿ ಯೋಚನೆ ಮಾಡಬೇಕಲ್ವಾ? ಆದ್ರೂ ನೆನಪಿರ್ಲಿ, ಮೋದಿಜಿ ಸುಮ್ಮನೆ ಕೂರಲ್ಲ. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಆಪರೇಷನ್ ಸಿಂಧೂರ ಮುಗಿದಿಲ್ಲ. ನಾವು ಭಾರತ ಹಿಂದಿಗಿಂತ ಭಿನ್ನ ಸ್ಥಿತಿಯಲ್ಲಿದ್ದೀವಿ ಅಂಡ್ ಜಗತ್ತು ಇದನ್ನ ಒಪ್ಪಿಕೊಳ್ಳಬೇಕು. ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಮರಳಬೇಕು, ನಮಗೆ ಸಿಗಬೇಕು. ಕಾಶ್ಮೀರದ ವಿಚಾರದಲ್ಲಿ ಭಾರತದ ನಿಲುವು ಯಾವತ್ತಿದ್ರೂ ಕೂಡ ಸ್ಪಷ್ಟ. ಆ ವಿಚಾರದಲ್ಲಿ ನಮಗೆ ಮೂರನೆಯವರ ಮಧ್ಯಸ್ಥಿಕೆ ಬೇಡವೇ ಬೇಡ. ನಾವು ಯಾರ ಮಾತು ಕೂಡ ಆ ವಿಚಾರದಲ್ಲಿ ಕೇಳಲ್ಲ. ಭಾರತವನ್ನ ಪಾಕಿಸ್ತಾನ ಕೆಣಕಿದ್ದರೆ ಖಂಡಿತವಾಗ್ಲೂ ಇನ್ನು ಮುಂದೆ ಉತ್ತರ ವಿನಾಶಕಾರಿಯಾಗಿರುತ್ತೆ, ಬಲವಾಗಿರುತ್ತೆ. ವೀಕ್ಷಕರೇ, ಎಲ್ಲರೂ ಮೋದಿಜಿಗೆ ಬೈತಾರೆ. ಅಧಿಕಾರಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾರೆ, ಓಟ್ಗೋಸ್ಕರ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾರೆ ಅಂತ. ಆದ್ರೆ ನೆನಪಿರ್ಲಿ, ಅಧಿಕಾರದಿಂದ ಮೋದಿಜಿಗೆ ಆಗ್ಬೇಕಾಗಿರುವಂತದ್ದು ಏನೇನೂ ಇಲ್ಲ. ಕುಟುಂಬ ಇಲ್ಲ, ಸ್ವಂತದಂತ ಏನೂ ಇಲ್ಲ. ಅವರ ಪಾಲಿನ ಕುಟುಂಬ ಅಂದ್ರೆ ನಾವೇ. ದೇಶ ಸೇವೆಗೆ ಅಂತ ಬಂದಿರುವಂತದ್ದು ಮೋದಿಜಿ. ಅವರ ವಯಸ್ಸೆಷ್ಟು ಹೇಳಿ? 74 ವರ್ಷ. ಆ 74 ವರ್ಷ ವಯಸ್ಸಿನವರು ಹೇಗಿರ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ಅಂಥದ್ರಲ್ಲಿ ಅವರು ದೇಶ ಸೇವೆಗೆ ನಿಂತಿದ್ದಾರೆ. ದೇಶ ಅಂತ ಬಂದಾಗ ಅವರು ಯಾವತ್ತೂ ಕೂಡ ದೇಶವನ್ನ ಬಿಟ್ಕೊಡಲ್ಲ, ನೆನಪಿರಲಿ. ವೀಕ್ಷಕರೇ, ಪಾಕಿಸ್ತಾನದ 12 ಏರ್ ಬೇಸ್ಗಳನ್ನ ಒಂದು ಟೆರರಿಸ್ಟ್ ಅಟ್ಯಾಕಿಗಾಗಿ ಧ್ವಂಸ ಮಾಡಿದ್ರು ಕೂಡ ನಮಗೆ ಅದು ಸಾಕಾಗ್ತಿಲ್ಲ. ಅಫ್ಕೋರ್ಸ್ ನನಗೂ ಸಾಕಾಗ್ತಿಲ್ಲ, ನಿಮಗೂ ಸಾಕಾಗ್ತಾ ಇಲ್ಲ. ಇನ್ನೂ ಏನೋ ಬೇಕಿತ್ತು. ಪಾಕ್ ನಾಶ ಆಗಬೇಕಾಗಿತ್ತು. ಅರ್ಧಕ್ಕೆ ನಾವು ಬಿಟ್ಟು ಬಂದ್ವಿ. ಹೌದು, ಈ ಆಕ್ರೋಶ ಸಹಜಾನೇ. ಯಾಕಂದ್ರೆ ಮತ್ತೆ ಮತ್ತೆ ನಾನು ಹೇಳ್ತೀನಿ, ಈಗ ಇರುವಂತದ್ದು ನರೇಂದ್ರ ಮೋದಿಜಿ. ಅವರ ಮೇಲೆ ನಾವಿಟ್ಟಿರುವಂತಹ ನಂಬಿಕೆ, ಅವರ ಮೇಲೆ ನಾವಿಟ್ಟಿರುವಂತಹ ಭರವಸೆ. ಅದೇ ಕಾಂಗ್ರೆಸ್ ಇದ್ದಿದ್ರೆ ನಾವಿಷ್ಟು ಭರವಸೆನ ಇಟ್ಕೊಳ್ತಾ ಇರಲಿಲ್ಲ, ಇಷ್ಟೆಲ್ಲ ಆಗ್ತಾನೂ ಇರ್ತಿರ್ಲಿಲ್ಲ. ಆದ್ರೆ ಇದೇ ಜನ ಅವತ್ತು 26/11 ಆದಾಗ, ಮುಂಬೈ ದಾಳಿ ಆದಾಗ ಅಯ್ಯೋ ಏನು ಮಾಡ್ಲೇ ಇಲ್ವಲ್ಲ, ಪ್ರತ್ಯುತ್ತರವನ್ನು ಕೊಡ್ಲೇ ಇಲ್ವಲ್ಲ ಅಂತ ಯಾರಾದ್ರೂ ಹೇಳಿದ್ರ? ಯಾರು ಹೇಳಿಲ್ಲ. ಯಾಕೆ ಹೇಳಿ? ಆಗ ಇದ್ದಂಥದ್ದು ಮೋದಿಜಿ ಅಲ್ಲ, ಆಗ ಇದ್ದಂಥದ್ದು ಕಾಂಗ್ರೆಸ್. ಆಗ ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಸಾಮಾನ್ಯವಾಗಿ ಹೋಗಿತ್ತು.
ಯಾಕಂದ್ರೆ ತಿಂಗಳಿಗೆ ಒಂದು ಬಾರಿ ನಡೀತಾ ಇತ್ತಲ್ವಾ, ಹಾಗಾಗಿ. ಆದ್ರೆ ಈಗ ಹಾಗಲ್ಲ. ಮೋದಿಜಿ ಕೆಣಕಿದವರನ್ನ ಯಾವತ್ತೂ ಕೂಡ ಬಿಡುವಂತ ಮಾತೇ ಇಲ್ಲ. ನಮ್ಮ ಮೇಲೆ ಯಾವುದೇ ಭಯೋತ್ಪಾದಕ ದಾಳಿ ಆದ್ರೂ ಕೂಡ ಅದು ಭಾರತದ ವಿರುದ್ಧದ ಯುದ್ಧ ಅಂತಾನೆ ನಾವು ಪರಿಗಣಿಸಿ ಪ್ರತಿ ದಾಳಿಯನ್ನ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಈ ಹಿಂದೆ ಯಾವುದಾದ್ರೂ ಪ್ರಧಾನಿ ಇಡೀ ವಿಶ್ವಕ್ಕೆ ರವಾನೆ ಮಾಡಿದ್ರ? ಇಲ್ಲ, ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ವೀಕ್ಷಕರಲ್ಲಿ ಪಾಕಿಸ್ತಾನದವರು ಹೇಳ್ತಾ ಇದ್ದಾರೆ, ಭಾರತ ನಮ್ಮ ಮಿಲಿಟರಿ ಬೇಸ್, ನಮ್ಮ ಕ್ಯಾಂಪ್ಗಳನ್ನು ಹೊಡೆದು ಹಾಕಿದ್ದಾರೆ, ನಮ್ಮ ಫೈಟರ್ ಜೆಟ್ಗಳು ಧ್ವಂಸ ಆದವು. ಆಸಿಮ್ ಮುನೀರ್ ಪಾಕ್ ಪ್ರಧಾನಿಗೆ ಹಾಗೆ ಮೀಡಿಯಾಗಳಿಗೆ ಸುಳ್ಳು ಹೇಳಿ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ, ನಮ್ಮ ಪಾಕ್ ಮೀಡಿಯಾ ಸುಳ್ಳು ಹೇಳ್ತಾ ಇದೆ. ಭಾರತದ ರಫೇಲ್ ಅನ್ನ ಹೊಡೆದು ಹಾಕಿದ್ದು, S-400 ಅನ್ನ ಹೊಡೆದು ಹಾಕಿದ್ದು ಇವೆಲ್ಲವೂ ಸುಳ್ಳು. ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಭಾರತದ ಸತ್ಯ ಬೇಕಾಗಿಲ್ಲ. ಯಾಕಂದ್ರೆ ಭಾರತ ರಷ್ಯಾ ವೆಪನ್ ಅನ್ನ ಇಟ್ಕೊಂಡು ಅಮೆರಿಕ, ಚೈನಾ, ಟರ್ಕಿ ವೆಪನ್ಗಳನ್ನ ಹೊಡೆದು ಹಾಕೋದು ಅಂತ ಹೇಳಿದ್ರೆ ಅದು ಅವರ ವ್ಯವಹಾರಕ್ಕೆ ಪೆಟ್ಟು ಬೀಳತ್ತೆ. ಹಾಗಾಗಿ ಸತ್ಯವನ್ನ ಯಾರು ಮಾತಾಡಲ್ಲ ಇಲ್ಲಿ. ಆದ್ರೆ ಭಾರತ ಇಲ್ಲಿ ಗೆದ್ದಿದೆ. ಇನ್ನು ಈಗಾಗಲೇ ಭಿಕ್ಷೆ ಬೇಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತ ಈ ಆಪರೇಷನ್ ಸಿಂಧೂರದ ಮೂಲಕ ಮಾಡಿರುವಂತಹ ನಷ್ಟ ಇದೆಯಲ್ಲ, ಅದಷ್ಟಿಷ್ಟಲ್ಲ. ನೀವು ಹೇಳಬಹುದು IMF ಸಾಲ ಕೊಡ್ತಲ್ವಾ ಅಂತ. ನಮ್ಮ ಭಾರತದ ಪಾನ್ ಮಸಾಲದ ವಾರ್ಷಿಕ ಆದಾಯ ಎಷ್ಟು ಗೊತ್ತಾ? $5.3 ಬಿಲಿಯನ್. ಈಗ IMF ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹ ಸಾಲ ಕೇವಲ 1 ಬಿಲಿಯನ್, ಅಂದ್ರೆ ಭಾರತದ 8.5 ಸಾವಿರ ಕೋಟಿ. ಅದಕ್ಕಿಂತ ಜಾಸ್ತಿ ನಮ್ಮ ಬೆಂಗಳೂರು BBMP ಬಜೆಟ್ ಇದೆ. ನಾವು ಪಾಕಿಸ್ತಾನದ ಒಳಗಿನ 9 ಭಯೋತ್ಪಾದಕ ಶಿಬಿರಗಳನ್ನ ನಾಶ ಮಾಡ್ತೀವಿ. ಅದರಲ್ಲೂ 3 ವೆರಿ ಇಂಪಾರ್ಟೆಂಟ್ ಆಗಿದ್ವು. ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಬಹಾವಲ್ಪುರ್ ಪಂಜಾಬ್, ಇನ್ನು ಲಷ್ಕರ್ ಎ ತೊಯ್ಬಾ ಹೆಡ್ ಕ್ವಾರ್ಟರ್ ಮುರಿದ್ಕೆ, ಇನ್ನು ಮುಜಫರಾಬಾದ್ ಟ್ರೈನಿಂಗ್ ಸೆಂಟರ್ ಅಂಡ್ ಟೆರರ್ ಲಾಂಚ್ ಪ್ಯಾಡ್. 11 ವಾಯುನೆಲೆಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದ್ವಿ. ಯಾವುದೆಲ್ಲ ಅಂತ ನೋಡಿ, ಸ್ಕ್ರೀನ್ ಮೇಲೆ ಇದೆ. 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸಾಯ್ತಾರೆ. 100ಕ್ಕೂ ಹೆಚ್ಚು ಪಾಕ್ ಸೇನೆ ಅಥವಾ ವಾಯುಪಡೆ ಸಿಬ್ಬಂದಿಯನ್ನ ಹೊಡೆದು ಹಾಕ್ತೀವಿ. ಅವರ ಜೆಟ್ಗಳನ್ನ ಅಲ್ಲಲ್ಲೇ ಧ್ವಂಸ ಮಾಡಿದ್ವಿ. ಅವರ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಧ್ವಂಸ ಮಾಡಿದ್ವಿ. ಟೆರರ್ ಕ್ಯಾಂಪ್ ಅಟ್ಯಾಕ್, ಟೆರರಿಸ್ಟ್ಗಳನ್ನ ಕೊಂದ್ವಿ. ಮಸೂದ್ ಅಜರ್ನ ಬಹಳ ಹತ್ತಿರದವರು, ಆತನ ಕುಟುಂಬದ 14 ಮಂದಿಯನ್ನ ಕೊಂದ್ವಿ. ಕಂದಹಾರ್ ಫ್ಲೈಟ್ ಹೈಜಾಕ್ ನ ಮಾಸ್ಟರ್ ಮೈಂಡ್, ಆತನನ್ನ ಕೂಡ ಕೊಂದು ಬಿಸಾಕಿದ್ವಿ. ಅಂಡ್ ಇದನ್ನ ಬಹಳಷ್ಟು ಮಂದಿ ನಂಬಲ್ಲ. ಆದ್ರೆ ಇದನ್ನ ಹೇಳ್ತಾ ಇರುವಂತದ್ದು ನಾನಂತೂ ಅಲ್ಲ, ಮಿಲಿಟರಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅವರೇ ಹೇಳಿರುವಂತದ್ದು. ನೀವಿದನ್ನ ನಂಬಲ್ಲ ಅಂತ ಹೇಳಿದ್ರೆ ಆರ್ಮಿ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಇದು ಖಂಡಿತವಾಗ್ಲೂ ನಮ್ಮ ಸೇನೆಯ ಗೆಲುವು ರೀ, ಇದು ನಮ್ಮ ಭಾರತದ ಗೆಲುವು. ಆದ್ರೆ ಬಹಳಷ್ಟು ಮಂದಿಗೆ ಇದು ಅರ್ಥನೇ ಆಗ್ತಿಲ್ಲ. ವೀಕ್ಷಕರ, ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಕದನ ವಿರಾಮ. ಏನ್ ಹೇಳಿ? ವಿರಾಮ. ವಿರಾಮವನ್ನು ಕೊಟ್ಟಿರೋದಷ್ಟೇ. ಮೋದಿಜಿ ಹೇಳಿದ್ರು ಘರ್ ಮೇ ಗುಸ್ಕೆ ಮಾರುಂಗ ಅಂತ, ಅದನ್ನೇ ಮಾಡಿದ್ದಾರೆ. ಇನ್ನು ಮುಂದೇನು ಅದನ್ನೇ ಮಾಡೋದು. ಪಾಕ್ ವಿಚಾರದಲ್ಲಿ ಯಾರೆಲ್ಲ ಮೋದಿಜಿಗೆ ಬೈತಾ ಇದ್ದೀರೋ ದಯವಿಟ್ಟು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮೋದಿಜಿ ಖಂಡಿತವಾಗ್ಲೂ ಸುಮ್ಮನೆ ಕೂರುವಂತಹ ಜನನೇ ಅಲ್ಲ. ಆದ್ರೆ ಗಮನಿಸಬೇಕಾದಂತ ಒಂದಷ್ಟು ಅಂಶಗಳಿರುತ್ತವೆ, ಅವುಗಳನ್ನ ನೋಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಷ್ಟು ಸುಲಭ ಅಲ್ಲ ರಾಜತಾಂತ್ರಿಕತೆ ಅನ್ನುವಂಥದ್ದು. ಹಾಗಾಗಿ ತಾಳ್ಮೆಯಿಂದ ಇದ್ದು ಮೋದಿಜಿಗೆ ಇನ್ನಷ್ಟು ಶಕ್ತಿಯನ್ನ ತುಂಬೋಣ. ವೀಕ್ಷಕರೇ, ಈ ರಾಜಕೀಯ ರಾಜತಾಂತ್ರಿಕತೆ ಬಹಳಷ್ಟು ಮಂದಿಗೆ ಅರ್ಥನೇ ಆಗಲ್ಲ. ಅವತ್ತು ಭಗವಾನ್ ಶ್ರೀಕೃಷ್ಣ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿದ್ರೂ ಕೂಡ
ದುರ್ಯೋಧನನ ಜೊತೆಗೆ ಸಂಧಾನಕ್ಕೆ ಕೂರುತ್ತಾರೆ. ಆದ್ರೆ ಮುಂದೆ ಏನಾಗತ್ತೆ? ಕುರುಕ್ಷೇತ್ರ ಆಗತ್ತೆ. ಅಲ್ಲಿ ಏನಾಗತ್ತೆ? ಧರ್ಮಕ್ಕೆ ವಿಜಯ, ಅಧರ್ಮಕ್ಕೆ ಸೋಲಾಗತ್ತೆ. ಹಾಗಾಗಿ ರಾಮಾಯಣ, ಮಹಾಭಾರತ, ಚಾಣಕ್ಯ ನೀತಿ ಇವೆಲ್ಲವೂ ಕೂಡ ನಮ್ಮೆಲ್ಲರಿಗಿಂತ ಮೋದಿಜಿಯವರಿಗೆ ಬಹಳ ಚೆನ್ನಾಗಿ ಗೊತ್ತು, ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಆಪರೇಷನ್ ಸಿಂಧೂರ ಮುಗಿದಿಲ್ಲ, ವಿರಾಮವನ್ನ ಕೊಟ್ಟಿದ್ದೀವಿ ಅಷ್ಟೇ. ಮೋದಿಜಿ ಮೇಲೆ ನಂಬಿಕೆ ಇರಲಿ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.